ಉಪ್ಪಿನಂಗಡಿ ಸಂಪರ್ಕಿಸುವಂತಹ ಬೊಲ್ವಾರ್ನಲ್ಲಿ ಪ್ರಯಾಣಿಕರ ಕಷ್ಟ ಕೇಳುವವರಿಲ್ಲ. ಹೌದು, ಬೊಲ್ವಾರ್ ಆಂಜನೇಯ ಮಂತ್ರಾಲಯದ ಮುಂಭಾಗದಲ್ಲಿ ಈ ಹಿಂದೆ ಬಸ್ ತಂಗುದಾಣವಿತ್ತು. ಆದರೆ ರೋಡ್ ಅಗಲೀಕರಣದ ಕಾರಣದಿಂದ ಅಲ್ಲಿದ್ದ ತಂಗುದಾಣವನ್ನ ಕೆಡವಿ ತೆಗೆದುಹಾಕಲಾಗಿದೆ. ಇದರಿಂದಾಗಿ ಅಲ್ಲಿ ನಿತ್ಯ ಎಷ್ಟೋ ಪ್ರಯಾಣಿಕರು ಬಸ್ಸಿಗಾಗಿ ನಿಂತುಕೊಂಡೇ ಇರಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಹೇಳಿಕೆಯಲ್ಲಿ ಪುತ್ತೂರಿನ ಹೃದಯ ಭಾಗ ಬೊಲ್ವಾರ್ನಲ್ಲಿ ಒಂದು ಬಸ್ ತಂಗುದಾಣ ಇಲ್ಲಾಂದ್ರೆ ನಗರದ ಅಭಿವೃದ್ಧಿ ಆದ್ರೂ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರದ್ದು. ಅಷ್ಟೇ ಅಲ್ಲದೆ ಅದೆಷ್ಟೋ ಪ್ರಯಾಣಿಕರು ಅಲ್ಲಿ ರಸ್ತೆ ಬದಿಯಲ್ಲೇ ಬಸ್ಗಾಗಿ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ತಂಗುದಾಣ ಇರುವಾಗ ಬೇಸಿಗೆ ಮಳೆಗಾಲದಲ್ಲಿಯೂ ಪ್ರಯಾಣಿಕರಿಗೊಂದು ಸಹಾಯವಾಗ್ತಿತ್ತು. ಆದರೆ ಈಗ ತಂಗುದಾಣ ಕೆಡವಿ ನಿತ್ಯ ಪ್ರಯಾಣಿಕರಿಗೆ ತೊಂದರೆ ಉಂಟಾಗಿದೆ. ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಪುತ್ತೂರು ನಗರಸಭಾ ಅಧಿಕಾರಿಗಳು ಬೊಲ್ವಾರು ಆಂಜನೇಯ ಮಂತ್ರಾಲಯದ ಮುಂಭಾಗದಲ್ಲಿ ತಂಗುದಾಣವನ್ನ ನಿರ್ಮಿಸಬೇಕಾಗಿದೆ ಎಂದು ಆದಷ್ಟು ಬೇಗ ಸಂಬಂಧಪಟ್ಟ ಪುತ್ತೂರು ನಗರಸಭಾ ಅಧಿಕಾರಿಗಳು ಬೊಲ್ವಾರು ಆಂಜನೇಯ ಮಂತ್ರಾಲಯದ ಮುಂಭಾಗದಲ್ಲಿ ತಂಗುದಾಣವನ್ನ ನಿರ್ಮಿಸಬೇಕಾಗಿದೆ ಎಂದು ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ. ಈಗ ವಿವೇಕಾನಂದ ಕಾಲೇಜ್ ಸೈಡಿಂದ ಬರುವಂಥ ಮಕ್ಕಳು, ಜೂನಿಯರ್ ಕಾಲೇಜಿಂದ ಬರುವಂಥ ಮಕ್ಕಳು ಉಪ್ಪಿನಂಗಡಿಗೆ ತುಂಬ ಜನಗಳು ಹೋಗ್ತಾ ಇದ್ದಾರೆ. ಅಲ್ಲಿ ಮಳೆ ಬರುವಾಗ ಒಬ್ಬರಿಗೂ ನಿಲ್ಲುವಂಥ ಸರಿಯಾದ ವ್ಯವಸ್ಥೆ ಇಲ್ಲ. ಈಚೆಯಿಂದ ರಿಕ್ಷಾ ಪಾರ್ಕಿಂಗ್ ಇದೆ. ಅಲ್ಲಿ ಬಸ್ ಸ್ಟಾಪ್ ಆ್ಯಕ್ಚುಲಾಗಿ ನಗರಸಭೆಯವರು ಲಾಸ್ಟ್ ಟೈಮ್ ಬಂದು ಒಂದು ಮಾರ್ಕ್ ಮಾಡಿ ಹೋಗಿದ್ದಾರೆ, ಅದು ಒಂದು ಗೂಡಂಗಡಿಯ ಪಕ್ಕದಲ್ಲಿ. ಆದರೆ ಅಲ್ಲಿ ಬಸ್ಸು ನಿಲ್ಲಿಸುವಂಥ ವ್ಯವಸ್ಥೆ ಈಗ ಇಲ್ಲ. ಅದು ಈ ಜಂಕ್ಷನ್ನಿಗೆ ಟರ್ನಲ್ಲಿ ಬರ್ತಾರೆ, ಬಂದು ನಿಲ್ಲಿಸುವಾಗ ಏನಾಗ್ತದೆ, ಹಿಂದೆಯಿಂದ ಬರುವ ವೆಹಿಕಲ್ ಬ್ಲಾಕ್ ಆಗಿ ಅಲ್ಲಿಯೂ ಕಂಪ್ಲೀಟ್ ಬ್ಲಾಕ್ ಆಗ್ತದೆ. ಹಾಗೆ ಜನಗಳಿಗೆ ಈಗ ಯಾವುದೇ ವ್ಯವಸ್ಥೆ ಇಲ್ಲ. ಈಗ ಆದಷ್ಟು ಬೇಗ ತಂಗುದಾಣ ಅಲ್ಲಿ ಬಳುವರಲ್ಲಿ ಆದರೆ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದು ದೊಡ್ಡ ಉಪಯೋಗ ಆಗ್ತದೆ ಅಂತ ಹೇಳುವಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸಿ ಆದಷ್ಟು ಬೇಗ ಅಲ್ಲಿಯ ನಗರ ಸದಸ್ಯರು ಹಾಗೂ ಮಾನ್ಯ ನಮ್ಮ MLA ಅವರ ಗಮನಕ್ಕೂ ನಾವು ಸಾರ್ವಜನಿಕರ ಪರವಾಗಿ ತರ್ತಾ ಇದ್ದೇವೆ. ಪುತ್ತೂರು ನಗರದ ಪ್ರಮುಖ ಭಾಗ ಅಂತ ಹೇಳಿದರೆ ಬೊಲ್ವಾರು. ಈ ಬೊಲ್ವಾರು ಭಾಗದಲ್ಲಿ ಆಂಜನೇಯ ಮಂತ್ರಾಲಯದ ಎದುರುಗಡೆ ಅನೇಕ ಪ್ರಯಾಣಿಕರು ನಿಲ್ಲುವಂಥ ಒಂದು ಸ್ಥಳ. ಅಲ್ಲಿ ಒಂದು ತಂಗುದಾಣ ಇಲ್ಲದಿರುವಂಥದ್ದು ಒಂದು ನಮ್ಮ ಈ ನಗರ ವ್ಯಾಪ್ತಿಯಲ್ಲಿರುವಂಥದ್ದು ದುರಾದೃಷ್ಟ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಈಗ ಕಾಲ ಮುಂದೆ ಹೋದಾಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚೆಚ್ಚಾಗಿರುವುದರಿಂದ ಅಲ್ಲಿ ಒಂದು ತಂಗುದಾಣದ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಏನು ಹೇಳಬೇಕು ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಈಗ ಪ್ರಯಾಣಿಕರು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಅಲ್ಲಿ ನಿಲ್ತಾ ಇದ್ದಾರೆ. ನಾವು ತುಂಬ ಸಲ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ತಾಯಂದಿರು ತನ್ನ ಮಕ್ಕಳನ್ನು ಹಿಡ್ಕೊಂಡು ಬ್ಯಾಗು ಹಿಡ್ಕೊಂಡು, ಮೊದಲು ಬಿಸಿಲಿತ್ತು, ಬಿಸಿಲಿನ ಒಂದು ದವೆಯಲ್ಲಿ ಅಲ್ಲಿ ನಿಂತ್ಕೊಂಡು ಬಸ್ಸಿಗೆ ಕಾಯುವಂಥ ಪರಿಸ್ಥಿತಿ. ಈಗ ಮಳೆಗಾಲ ಪ್ರಾರಂಭ ಆಗಿದೆ. ಈ ಮಳೆಗಾಲದಲ್ಲಿ ಕೂಡ ಈ ಮಳೆಯ ಜೊತೆಯಲ್ಲಿ ಕೊಡೆ ಹಿಡ್ಕೊಂಡು ಅವರ ಚೀಲವನ್ನು ಹಿಡ್ಕೊಂಡು ಅಲ್ಲಿ ಒಂದು ಪರದಾಡುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ, ಒಂದು ಹೈಟೆಕ್ ಒಂದು ತಂಗುದಾಣವನ್ನೊಂದು ಮಾಡಬೇಕು ಅಂತೇಳಿ ನಮ್ಮ ನಗರ ಸಭೆಯ ಚೀಫ್ ಆಫೀಸರ್ ಇದ್ದಾರೆ, ಅವರಲ್ಲಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ. ಯಾಕೆಂತೇಳಿ ಇದು ಅವರ ಕರ್ತವ್ಯ. ಯಾಕೆಂತೇಳಿ ಇದು ನಾವು ಸಾರ್ವಜನಿಕರೇ ಹೇಳಬೇಕು ಅಂತ ಏನಿಲ್ಲ. ಈಗ ಬಾಕಿ ಎಲ್ಲ ಅವರಿಗೆ ಗೊತ್ತಾಗ್ತದೆ, ಹಾಗಾದರೆ ಇದ್ಯಾಕೆ ಅವರಿಗೆ ಗೊತ್ತಾಗೋದಿಲ್ಲ? ಅಂಥ ಒಂದು ಪ್ರಮುಖ ಒಂದು ಪೇಟೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲದಿದ್ದರೆ ಹೇಗೆ ಅಂತ ಹೇಳುವಂಥದ್ದು ಇದು ಸಾರ್ವಜನಿಕರಲ್ಲಿ ಪ್ರಶ್ನೆ ಆಗ್ತದೆ. ಈಗ ನೋಡಿ, ಇಲ್ಲಿ ನಮ್ಮ ನಗರ ಪೊಲೀಸ್ ಠಾಣೆ ಎದುರುಗಡೆ, ಪೋಸ್ಟ್ ಆಫೀಸಿನ ಎದುರುಗಡೆ 2 ತಂಗುದಾಣ ಮಾಡಿದ್ದಾರೆ. ಅದು 2 ಅಲ್ಲಿ ತಂಗುದಾಣ ಅವಶ್ಯಕತೆ ಉಂಟಾ ಅಂತ ಕೇಳುವಂಥದ್ದು. ಅಲ್ಲಿ ಯಾಕೆ 2 ತಂಗುದಾಣ? ಅದೇ ಒಂದು ತಂಗುದಾಣವನ್ನಲ್ಲಿ ಬೊಲ್ವಾರಿನ ಜಂಕ್ಷನಲ್ಲಿ ಆಗ್ತಿದ್ರೆ ಎಷ್ಟೋ ಪ್ರಯಾಣಿಕರಿಗೆ ಎಷ್ಟು ಉಪಕಾರ ಆಗ್ತಿತ್ತು. ಇಂಥ ವ್ಯವಸ್ಥೆ ಯಾಕೆ ಆಗ್ತಾ ಉಂಟು ಅಂತ ಹೇಳುವಂಥದ್ದು ಇದಕ್ಕೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಉತ್ತರಿಸಬೇಕು ಅಂತೇಳಿ ಈ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ.